ಸೊ ಪ್ರತಿಯೊಂದು ಶಾರ್ಟ್ ಬೈ ಶಾರ್ಟು ಮತ್ತು ಅದನ್ನು ಏನು ಮಾಡ್ತಾಯಿದ್ವಿ, ಆ್ಯಕ್ಷನ್ನ ಬರೀ ಆ್ಯಕ್ಷನ್ನಾಗಿ ಇಲ್ದಿರ ಅವ್ರ ಫೇಸ್ ಎಕ್ಸ್ಪ್ರೆಷನ್ಸು, ಸೊ ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡೋದಕ್ಕೆ ನಾವು ಡಿಸೈಡ್ ಆದ್ವಿ. ಫೈಟ್ನ ಅವರು ಒಂದು ಪರ್ಫಾರ್ಮರ್ ಆಗಿಯೇ ನಾವು ಟ್ರೀಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಜಸ್ಟ್ ಆ ಕಿಕ್ ಅಂದರೆ ಆ ಕಿಕ್ ಮಾತ್ರ ಇರೋದು. ಆ ಕಿಕ್ಕಲ್ಲಿ ಅವರು ಫೇಸ್ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ, ಐಬಾಲ್ ಲೆವೆಲ್ ಎಷ್ಟು ಶಾರ್ಪ್ ಆಗಿರುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ನಾವು ಫೋಕಸ್ ಮಾಡಿದ್ವಿ. ಅದ್ರ ಬಗ್ಗೆ ಜಾಸ್ತಿ ರಿಹರ್ಸಲ್ಸ್ ಮಾಡ್ತಾನೆ ಇದ್ವಿ. ಶೂಟ್ಗೆ ಹೋಗೋಕ್ಕಿಂತ ಮುಂಚೆನೇ ನಾವು ತುಂಬ ರಿಹರ್ಸಲ್ಸ್ ಮಾಡಿ ಹೇಗೆ ಕಾಣ್ತಾರೆ ಮತ್ತು ಕಾಸ್ಟ್ಯೂಮ್ಸು ನಾವು ಯಾವ ಕಾಸ್ಟ್ಯೂಮ್ಸು ಆ್ಯಕ್ಷನ್ಸ್ಗೆ ಯೂಸ್ ಮಾಡ್ತಾಯಿದ್ವಿ, ಆ ಕಾಸ್ಟ್ಯೂಮ್ಸ್ ಎಲ್ಲ ಬಿಫೋರೇ ತರಿಸಿ ಹಾಕಿ ಚೆಕ್ ಮಾಡಿಸ್ತಾ ಇದ್ವಿ. ಮತ್ತು ಫೈಟರ್ಸ್ಗಳನ್ನು ನಾವು ರೆಗ್ಯುಲರ್ ನಮ್ಮ ಟಿಪಿಕಲ್ ಫೈಟರ್ಸು ಒಂದು ಏನಾಗ್ಬಿಟ್ಟಿರುತ್ತೆ, ಕೆಲವು ಫೈಟರ್ಸ್ಗಳು ಎಲ್ಲನೂ ಇವಾಗ ನಾನು ಸಹ ಆ್ಯಕ್ಷನ್ಸ್ ಅಂತ ಅಂದಾಗ ಒಂದು 500-600 ಸಿನಿಮಾಗಳು ಫೈಟ್ರಾಗಿ ಕೆಲಸ ಮಾಡಿಬಿಟ್ಟಿದ್ದೀನಿ. ಸೊ ಅಷ್ಟು ಫೈಟ್ ಮಾಡಿದಾಗ ಸ್ಕ್ರೀನಲ್ಲಿ ನಾನು ಬರ್ತಾ ಇದ್ದಂಗೆ ಓಕೆ ಇವನು ಒದೆ ತಿಂತಾನೆ ಅನ್ನೋದು ಆಡಿಯನ್ಸ್ಗೆ ಒಂದು ಇಂಡೈರೆಕ್ಟಾಗಿ ಕನ್ವೆ ಆಗ್ಬಿಡುತ್ತೆ. ಸೊ ಆ ಥರದ್ದು ಆಗಬಾರ್ದು ಅನ್ನೋದಕ್ಕೋಸ್ಕರ ಮತ್ತು ಇದು ಯಂಗ್ಸ್ಟರ್ ಆ್ಯಕ್ಷನ್ಸ್ಗಳು, ಬಿಗಿನಿಂಗ್ ಆ್ಯಕ್ಷನ್ಸ್ಗಳೆಲ್ಲ ಸೊ ಯಂಗ್ಸ್ಟರ್ಸ್ ಇರೋದ್ರಿಂದ ನಾವು ಹೊಸ್ದಾಗಿ ಫೈಟರ್ಸ್ಗಳನ್ನೆಲ್ಲ ಹೊಸ್ದಾಗಿ ಯೂನಿಯನಲ್ಲಿ ಮೆಂಬರ್ ಆಗಿದ್ದ ಫೈಟರ್ಸ್ಗಳು ಮತ್ತು ವೆರಿ ಯಂಗ್ ಏಜಲ್ಲಿರೋವಂಥವ್ರು ಆ ಹುಡುಗರನ್ನೆಲ್ಲ ಕರೆದು ಅವ್ರಿಗೆ ಫಾರ್ ದ ಫಸ್ಟ್ ಟೈಮ್ ಇದು ಫೈಟರ್ಸ್ಗೂ ನಾವು ಟ್ರೈನ್ ಅಪ್ ಮಾಡಿದ್ವಿ. ಒಂದು 10 days ಫೈಟರ್ಸ್ಗಳಿಗೆ ಅವ್ರನ್ನ ಹೈರ್ ಮಾಡಿ ಪೇಮೆಂಟ್ ಕೊಟ್ಟು ಸೊ ಅವ್ರಿಗೆ ಟ್ರೈನ್ ಅಪ್ ಮಾಡಿಸಿದ್ವಿ. ಈಗ ಜನರಲಿ ಹೀರೋಸ್ಗಳಿಗೆ ಟ್ರೈನ್ ಅಪ್ ಮಾಡಿಸ್ತೀವಿ, ಬಟ್ ಈ ಸಿನಿಮಾದಲ್ಲಿ ತುಂಬ ಫೋಕಸ್ಡ್ ಆಗಿದ್ದು ನಾವು ಫೈಟರ್ಸ್ಗಳ ರಿಯಾಕ್ಷನ್ಸ್ಗಳನ್ನು ಯಾವುದೂ ಟಿಪಿಕಲ್ ರಿಯಾಕ್ಷನ್ಸ್ಗಳು ಇರಬಾರ್ದು, ವೆರಿ ನ್ಯಾಚುರಲ್ ಆಗಿರಬೇಕು, ವೆರಿ ರಿಯಲಿಸ್ಟಿಕ್ಕಾಗಿ ಕಾಣಬೇಕು ನಮಗೆ. ಸೊ ಆ ಸೀನ್ ಜೊತೆನೇ ಬ್ಲೆಂಡ್ ಆಗಬೇಕು, ಎಮೋಷನ್ಸು ಫೈಟರ್ಸ್ಗಳಿಗೂ ಇರಬೇಕು. ಸೊ ಆ ಥರದ್ದೇ ಸೀಕ್ವೆನ್ಸ್ಗಳು, ಪ್ರತಿ ಸೀಕ್ವೆನ್ಸ್ಗಳೂ ಇರೋದು. ಸೊ ಅದರಿಂದ ಅವ್ರ ರಿಯಾಕ್ಷನ್ಸ್ಗಳ ಮೇಲೇನೂ ಸಂತೋಷ್ ಸರ್ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರು. ಸೊ ನಾನಂಗೆ ಹೀರೋ ಅವ್ರ ಪರ್ಫಾರ್ಮೆನ್ಸು ಅದ್ರ ಮೇಲೆ ಜಾಸ್ತಿ ಫೋಕಸ್ ಇದ್ದೆ. ಸಂತೋಷ್ ಸರ್ ಗೊತ್ತಿತ್ತು, ಸಂತೋಷ್ ಸರ್ಗೆ 100 to 100% ಕಾನ್ಫಿಡೆಂಟ್ ಇತ್ತು ಯುವ ಸರ್ ಮೇಲೆ. ಫೈಟರ್ಸ್ ರಿಯಾಕ್ಷನ್ಸ್ ಹೆಂಗೆ ಬಾಸ್, ಯಾಕಂದರೆ ನಮ್ಮ ಹೀರೋ ನಾವು ಫುಲ್ ಎಲ್ಲರ ಫೋಕಸ್ ಅಲ್ಲಿರ್ತೀವಿ, ನಾವು ಫೈಟರ್ಸ್ ಮೇಲೆ ಫೋಕಸ್ ಬಿಡಬಾರ್ದು, ಅವ್ರ ಮೇಲೆ ನಾವು ತೀರಾ ನಾವು ನೋಡ್ತಾನೆ ಇರಬೇಕು ರಿಯಾಕ್ಷನ್ಸ್ ಬಗ್ಗೆ. ಮತ್ತು ಅವ್ರ ಅಟೈರು, ಅವ್ರ ಕಾಸ್ಟ್ಯೂಮ್ಸು ಮತ್ತು ಏಜ್ ಲಿಮಿಟು, ಇವ್ರ ಏಜ್ ಏನಿದೆ ಆ ಏಜಿಗೆ ಮ್ಯಾಚ್ ಆಗಬೇಕು. ಸೊ ಇದೆಲ್ಲನೂ ಫೋಕಸ್ ಮಾಡಿ ನಾವು ಆ್ಯಕ್ಷನ್ ಕೊರಿಯೋಗ್ರಾಫ್ ಮಾಡಿದ್ವಿ ಅದನ್ನು. ಸೊ ಫೈಟರ್ಸ್ಗೂ ಟ್ರೈನ್ ಅಪ್ ಮಾಡಿ, ಹೀರೋಗೂ ಟ್ರೈನ್ ಅಪ್ ಮಾಡಿ ಮಾಡಿದಂಥ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಇದರಲ್ಲಿ ಎಲ್ಲನೂ. ಅದರಲ್ಲಿ ಫಸ್ಟ್ ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಆಗಿ ಬಂದಿದೆ ನಮ್ಮದು. ಸೊ ಅದು ಬಂದಾದಮೇಲೆ ನಾವು ಎರಡನೇ ಆ್ಯಕ್ಷನ್ಸ್ ಮಾಡ್ಬೇಕಾದ್ರೆ ಏನು ಮಾಡೋದು ಅನ್ನೋದೇ ಒಂದು, ಯಾವ ಥರ ಮಾಡೋದು ಅನ್ನೋದೇ ಒಂದು ಕ್ವೆಶ್ಚನ್ ಮಾರ್ಕ್ ಆಗೋಯ್ತು. ಯಾಕಂದ್ರೆ ನಮ್ಮ ಇರೋದೆಲ್ಲ ಅದರಲ್ಲಿ ಹಾಕಿದ್ವಿ. ಸೊ ಅದಾದಮೇಲೆ ಫರ್ದರ್ ಎರಡನೇದು ಆ್ಯಕ್ಷನ್ಸ್ಗಳಿಗೆ ಒಂದಷ್ಟು ಟೈಮ್ ಇತ್ತು, ಬೇರೆ ಸೀನ್ಸ್ ಅದು ಇದು ಅವ್ರು ತೆಗಿತಾಯಿದ್ರು. ಅಷ್ಟರೊಳಗೆ ನಾವು ಸೆಕೆಂಡ್ ಆ್ಯಕ್ಷನ್ಸ್ಗೆ ಪ್ರಿಪೇರ್ ಆಗೋದಾಗಲಿ, ಅದನ್ನು ಮತ್ತೆ ಕೊರಿಯೋಗ್ರಾಫ್ ಮಾಡಿ ಡಿಸ್ಕಷನ್ಸ್ಗಳಾಗೋದು. ಸೊ ಅದಾದಮೇಲೆ ಇದು ಹಿಂಗೆ ಮಾಡೋಣ ಹಾಗೆ ಮಾಡೋಣ, ಮತ್ತು ಪ್ರತಿ ಆ್ಯಕ್ಷನ್ಸ್ಗಳನ್ನು ತೀರಾನೇ ವೇರಿಯೇಷನ್ಸ್ಗಳಿದೆ, ಯಾವುದೂ ಒಂದಕ್ಕೊಂದು ರಿಪೀಟ್ ಆಗೋದು ಇಲ್ಲ. ಮತ್ತು ಒಂದೊಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನಂದರೆ ಈ ಆ್ಯಕ್ಷನ್ ಸೀಕ್ವೆನ್ಸ್ಗಳೇ 5 ಆ್ಯಕ್ಷನ್ ಸೀಕ್ವೆನ್ಸ್ಗಳಿದೆ ಮೇಜರಾಗಿ. ಸೊ ಅದು ಬಿಟ್ಟು ಒಂದಷ್ಟು ಆ್ಯಕ್ಷನ್ಸ್ಗಳಿದೆ, 5 ಮೇಜರ್ ಆ್ಯಕ್ಷನ್ ಸೀಕ್ವೆನ್ಸ್ಗಳಿದೆ. ಈ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಒಂದು ಆ್ಯಕ್ಷನ್ನ ತೆಗೆದ್ರೂ ಕತೆ ಮುಂದಕ್ಕೆ ಹೋಗೋದೇ ಇಲ್ಲ. ಕತೆ ಎಷ್ಟು ಬ್ಲೆಂಡಾಗಿ ಹೋಗಿದೆ ಅಂದರೆ ತೀರಾ ಅದು ಬೇಕು ಅಂತ ಎಲ್ಲೂ ಆ್ಯಕ್ಷನ್ ಬಂದಿಲ್ಲ. ಸೊ ಅದಕ್ಕೋಸ್ಕರನೇ ಡೈರೆಕ್ಟರ್ಸನ್ನು ಸಿಕ್ಕಾಪಟ್ಟೆ ಆ್ಯಕ್ಷನ್ನಲ್ಲಿ ತೀರಾ ಇನ್ವಾಲ್ವ್ ಆಗಿದ್ದರು. ಮತ್ತು ಒಬ್ಬರೇ ಆ್ಯಕ್ಷನ್ ಕೊರಿಯೋಗ್ರಾಫರ್ ಮಾಡಬೇಕು ಅಂತ ಅವ್ರು ಏನಕ್ಕೆ ತೀರ್ಮಾನ ಮಾಡಿದ್ದು ಅಂತಂದರೆ ಇದು ಒನ್ ಆಫ್ ದ ರೀಸನ್. ಸೊ ಕತೆ ಒಳಗಡೆನೇ ಇದೆ, ಕತೆ ಜೊತೆನೇ ನಾವು ಜರ್ನಿ ಮಾಡಬೇಕು. ಆ್ಯಸ್ ಅ ಆ್ಯಕ್ಷನ್ ಕೊರಿಯೋಗ್ರಾಫರ್ ನಾನು ಕತೆ ಜೊತೆನೇ ಬ್ಲೆಂಡಾಗಿ ಹೋಗಬೇಕು. ಸೊ ಈ ಸೀನ್ ಎಲ್ಲಿಂದ ಲೀಡ್ ಮಾಡಿ ಆ್ಯಕ್ಷನ್ಗೆ ಬರ್ತಾ ಇದೆ, ಮತ್ತು ಈ ಆ್ಯಕ್ಷನ್ ಮುಗಿದು ನೆಕ್ಸ್ಟ್ ಸೀನ್ ಏನಿದೆ ಆ ನೆಕ್ಸ್ಟ್ ಸೀನ್ಗೆ ಈ ಆ್ಯಕ್ಷನ್ನು ಲೀಡ್ ಮಾಡಿ ಬಿಡಬೇಕು. ಸೊ ಆ ಎಂಡಿಂಗು ನೆಕ್ಸ್ಟ್ ಸೀನ್ಗೆ ಹೆಂಗೆ ಒಂದೇ ಫ್ಲೋನಲ್ಲಿ ಸ್ಮೂತಾಗಿ ಟ್ರಾನ್ಸಿಷನ್ ಆಗಿ ಸೀನ್ ಕನ್ವೆ ಆಗ್ತಾಯಿದೆ ಅನ್ನೋದನ್ನು ನಾವು ಅದರಲ್ಲಿ ಪ್ಲ್ಯಾನ್ ಮಾಡಿರುವಂಥ ಆ್ಯಕ್ಷನ್ಸ್ಗಳು.